ತಿಂಗಳ ಹಿಂದೆ ಮಾತನಾಡಿದ್ದೆ ಅಂತ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು ತಮ್ಮ ಭೇಟಿಯ ಸಂದರ್ಭದ ಮಾತುಕತೆಯನ್ನು ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಭಾರತೀಯ ಚಿತ್ರರಂಗಕ್ಕೆ ದುಃಖದ ವಿಚಾರ ಇದು. ಹೀರೋಗೆ ಕೊಟ್ಟಷ್ಟೇ ಪ್ರಾಮುಖ್ಯತೆಯನ್ನ ಒಬ್ಬ ನಟಿ ಪಡ್ಕೊಂಡಿದ್ರು ಅಂದ್ರೆ ಅದು ಸರೋಜಾದೇವಿ ಮಾತ್ರ. ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿ ಸಾಧನೆಯನ್ನ ಮಾಡಿದವರು ಸರೋಜಾದೇವಿ. ಹೀಗಂತ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರ ಜೊತೆಗಿನ ಮಾತು, ಅವರ ಜೊತೆಗಿನ ಅಭಿನಯ ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ನಾನು ಒಂದು ಭಲೆ ಚಿತ್ರ ಅಂತ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದ್ದೆ. ನನ್ನ ಹೆಂಡತಿಯಾಗಿ ಅವರ ಗಂಡನಾಗಿ ನಾನು ಪಾತ್ರ ಮಾಡಿದ್ದೆ. ಶಂಕರನಾಗದರಲ್ಲಿ ನಾಯಕನ ಪಾತ್ರ ಮಾಡಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಬಾಂಧವ್ಯ ಒಂದು ಅಕ್ಕ ತಮ್ಮನ ಬಾಂಧವ್ಯ. ಈ 1.5 ತಿಂಗಳ ಹಿಂದೆ ಅವರ ಜೊತೆ ಮಾತಾಡಿದ್ದೆ ಅವರ ಆರೋಗ್ಯದ ಬಗ್ಗೆ ಅಂತ. ಯಾವತ್ತೂ ನಗನಗುತ್ತಾ ಮಾತಾಡ್ತಾಯಿದ್ರು. ಇವತ್ತು ನೋಡಿ ಅವರು ಮಲಗಿದ್ದಾರೆ. ಅವರು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಬ್ಬ ಧೀಮಂತ ನಟಿ, ಪಂಚಭಾಷಾ ತಾರೆ, ಪದ್ಮಶ್ರೀ ಪದ್ಮಭೂಷಣ ಪಡೆದ ಏಕಮೇವ ದ್ವಿತೀಯ ಪಂಚಭಾಷಾ ತಾರೆ. ಕನ್ನಡ ಚಿತ್ರರಂಗಕ್ಕೆ ಭರಿಸಲಾಗ ನೋವು ಉಂಟು ಮಾಡಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋದಷ್ಟೇ ನಾವು ಇವತ್ತಿನ ಪರಿಸ್ಥಿತಿ. ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಅವರ ಶಿಸ್ತು, ಅವರು ಇದ್ದಂಥ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ಕಲಾವಿದರಿಗೆ ಶಿಸ್ತೇ ಮುಖ್ಯ. ಅವರ ಶಿಸ್ತಿನಿಂದಲೇ ಅವರು ದೊಡ್ಡ ತಮಿಳು MGR, ಶಿವಾಜಿ ಗಣೇಶನ್ನು, ಜಮಿನಿ ಗಣೇಶನ್ನು, ತೆಲುಗಿನ NT ರಾಮರಾವ್, ನಾಗೇಶ್ವರ ರಾವ್, ಆಮೇಲೆ ಹಿಂದಿಯ ರಾಜೇಂದ್ರ ಕುಮಾರ್, ದಿಲೀಪ್ ಕುಮಾರ್, ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಮುಂತಾದ ಕಲಾವಿದರ ಜೊತೆಯಲ್ಲಿ ಅಭಿನಯಿಸಿ ಭಾಳ ಹೆಸರು ಪಡೆದಂಥವರು. ನನ್ನ ಪುಣ್ಯ ಅವ್ರ ಜೊತೆಯಲ್ಲಿ ನಾನು ಪಾತ್ರ ಮಾಡಿದ್ದು. ಇಷ್ಟು ಹೇಳೋದಕ್ಕೆ ನಾನು ಸರ್ ಅವರಿಗೆ ಅಂದರೆ ಹೀರೋಗಳಿಗೆ ಇವರೇ ಹೀರೋಯಿನ್ ಬೇಕು ಅನ್ನೋ ಒಂದು ಕಾಲ ಇತ್ತಂತೆ. ಹೌದು. ಅವರು ಅಷ್ಟೊಂದು ಸುಂದರವಾಗಿ ಕಾಣೋರು. ಅವರ ಕಣ್ಣು ಅಷ್ಟೇ, ಅವರ ಭಾಷೆ, ಆಮೇಲೆ ಡೈಲಾಗ್ಸ್ ಡೆಲಿವರಿ ಆಗಲಿ. ನೀವು ಈಗಿನ ಕಾಲದ ಹುಡುಗಿರೆಲ್ಲ ನೀವೆಲ್ಲ ಅವ್ರ ಸಿನಿಮಾ ನೋಡಿರ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಅವರು ಯೂಟ್ಯೂಬ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ನೋಡೋದು, ಅವರ ಡೈಲಾಗ್ಸ್ ಡೆಲಿವರಿ, ಅವರ ಅಭಿನಯ. ಅವರು ಕುದುರೆ ಮೇಲೆ ಬರ್ತಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಒರಿಜಿನಲ್ಲೂ ಹೀಗಿದ್ಲೇನೋ ಅನ್ನೋ ಒಂದು ನಿಮಗೆ ಫೀಲ್ ಆಗುತ್ತೆ. ಅಂಥ ಒಬ್ಬ ಅದ್ಭುತವಾದಂಥ ನಟಿ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಸರ್, ಒಂದು ದಿನದಲ್ಲಿ 2 ಸಿನಿಮಾದಲ್ಲಿ ಕೊಟ್ಟು ಅಂದರೆ ಅವರು ತಮಿಳು, ತೆಲುಗು, ಹಿಂದಿ ಇಷ್ಟೂ ಸಿನಿಮಾಗಳಲ್ಲಿ ಮಾಡ್ತಿದ್ರು. ಕನ್ನಡಕ್ಕಿಂತ ಹೆಚ್ಚು ಅವರು ತಮಿಳು, ತೆಲುಗಿನಲ್ಲೇ ಹೆಚ್ಚು ಅವರು ಮಾಡಿರೋದು. ಸೊ ಹಾಗಾಗಿ ಎಲ್ಲರೂ ಇವ್ರನ್ನೇ ಕೇಳೋರು. ಶಿವಾಜಿ ಗಣೇಶನ ಜೊತೆಯಲ್ಲಿ ಸುಮಾರು 25-30 ಸಿನಿಮಾ ಮಾಡಿದ್ದಾರೆ. MG ರಾಮಚಂದ್ರನ ಜೊತೆಯಲ್ಲಿ 25-30 ಸಿನಿಮಾ ಮಾಡಿದ್ದಾರೆ. NT ರಾಮರಾವ್ ಜೊತೆಯಲ್ಲಿ ಒಂದು 15-20 ಜೊತೆ ಸಿನಿಮಾ ಮಾಡಿದ್ದಾರೆ. ನಾಗೇಶ್ವರರಾವ್ ಜೊತೆಯಲ್ಲಿ. ಸೊ ಎಲ್ಲ ನಟರಿಗೂ ಈ ಎಮ್ಮನೆ ಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಒಂದು ಶೆಡ್ಯೂಲು, ಸಂಜೆ ಒಂದು ಶೆಡ್ಯೂಲು, ರಾತ್ರಿ ಒಂದು ಶೆಡ್ಯೂಲು ಹೀಗೆ ಮಾಡೋರು. ಅಷ್ಟೂ ಮಾಡಿ ಅವರ ಬಾಡಿ ಆಗಲಿ, ಮುಖದ ಚರ್ಯೆ ಆಗಲಿ ಎಲ್ಲೂ ಅವರು ಮಿಸ್ ಮಾಡ್ಕೊಳ್ತಿದ್ರು. ಅಷ್ಟು ಸುಂದರವಾಗಿ ಕಾಣೋರು. ಅಂಥ ಈಗಿನ ಕಲಾವಿದರು ಅವ್ರನ್ನ ಫಾಲೋ ಮಾಡಿದ್ರೆ ಎಷ್ಟೋ ಒಂದು ಒಬ್ಬ ಕಲಾವಿದೆ ತನ್ನ ವೃತ್ತಿ ಬದುಕಿನಲ್ಲೂ ಮತ್ತು ವೈಯಕ್ತಿಕ ಬದುಕಿನಲ್ಲೂ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ಸರೋಜಾದೇವಿ ಅವರು ನಿಲ್ತಾರೆ. ವೃತ್ತಿ ಬದುಕಿನಲ್ಲಿ ಎಳ್ಳಷ್ಟೂ ಕೂಡ ರಾಜಿ ಮಾಡ್ಕೊಳ್ತಿರ್ಲಿಲ್ಲ. ಅದರಲ್ಲೂ ಕೂಡ ಕನ್ನಡದ ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಆದರೆ ತಮಿಳ್, ತೆಲುಗು, ಹಿಂದಿಯಲ್ಲಿ ಉತ್ತುಂಗದಲ್ಲಿರೋ ಸಂದರ್ಭದಲ್ಲೂ ಕನ್ನಡದ ನಿರ್ಮಾಪಕರಿಗೆ ಹೇಗಾದರೂ ಮಾಡಿ ಡೇಟ್ಸನ್ನು ಹೊಂದಿಸ್ಕೊಡ್ತಾ ಇದ್ದಂತಹ ನಟಿ ಅವರು. ಇನ್ನು ವೈಯಕ್ತಿಕ ಜೀವನದ ವಿಷಯವಾಗಿ ಬರುವುದಾದರೆ ಅವರು ಬಹಳಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. 15 ದಿನ ಸಿನಿಮಾ ಅಂತಂದರೆ 15 ದಿನ ನನ್ನ ಕುಟುಂಬಕ್ಕೆ ಅಂತ ನಾನು ಮೀಸಲಾಗಿಡ್ತಾ ಇದ್ದೆ. ನಟನೆ ಮದುವೆಯಾದ ನಂತರದಲ್ಲಿ ನಟನೆಯನ್ನು ಬಿಟ್ಟುಬಿಡ್ತೀನೇನೋ ಅನ್ನೋ ರೀತಿಯ ಭಾವನೆಗಳು ಆಗ ಮೂಡಿದ್ದು ಹೌದು. ಆದರೆ ನನ್ನ ಪತಿ ನನ್ನ ಜೊತೆಗೆ ನಿಂತರು. ನೀನು ಏನು ಬಯಸ್ತೀಯಾ ನೀನು ಅದನ್ನು ಮಾಡು, ಅದರಲ್ಲಿ ಶ್ರದ್ಧೆಯನ್ನು ತೋರು ಅಂತ ಹೇಳಿದರು ಅಂತ ಪದೇ ಪದೇ ಅವರ ಪತಿಯನ್ನು ಕೂಡ ಅವರು ನೆನಪು ಮಾಡ್ಕೊಂಡಿದ್ದುಂಟು.